ರೀ, ಇವತ್ತ ಮನ್ಯಾಗ ಏನೆಲ್ಲ ನಡೀತಂತ ಗೊತ್ತೇನ? ಭಾಳೆಲ್ಲ ನಡೆದು ಬಿಟ್ಟೈತಿ. ಅವನು ವೀರ್ಯ ಮಾರು ವೇಸ್ಟಾಗಿ ಬಂದ ಭಿಕ್ಷುಕ ನಂಗೆ ಬಂದ ನನಗೆ ಕೊಲ್ಲಾಕ್ ಬಂದಿದ್ದ. ನನ್ನ ಹೊಟ್ಟಿಗೆ ಚಾಕು ಎರಿತಿದ್ದ. ಅಷ್ಟ್ರಾಗ ಮಧು ಮತ್ತು ರವಿ ಬಂದ ನನ್ನ ಕಾಪಾಡಿದ್ರು. ಆಮೇಲೆ ನಾನು ಬೈಯಾಕತ್ನಿ. ಆಮೇಲೆ ರವಿನೂ ಬೈಯಾಕತ್ತ. ಅವನ ಹೊಡ್ಯಾಕೆ ಹೋಗಿದ್ದ. ಅವನೇನು ಮಾಡಿದ, ರವಿಗೆ ಚಾಕು ಚುಂಚಾಕು ಓಡೋಗ್ಬಿಟ್ಟ. ಚಾಕು ಚುಂಚಾಕು ಹೋದಾಗ ನಾನೊಂದು ದೊಡ್ಡದ ಕಟ್ಟಿಗೆ ತೊಗೊಂಡು ಅವನ ತಲೆಗೆ ಹಾಕಿಬಿಟ್ನಿ. ಅವನು ಬಿದ್ದಂಗೆ ಮಾಡಿ ನಾವೆಲ್ಲ ಅವ್ನ ಕೈಯ ಕಾಲ ಕಟ್ಟಿ ಹಾಕಬೇಕು ಅಂತ ಕೆಲಸ ಹಗ್ಗ ಹುಡ್ಕಕ್ಕೆ ಹೋದಾಗ ತಪ್ಪಿಸ್ಕೊಂಡು ಓಡಿ ಹೋಗ್ಬಿಟ್ಟಾನ. ಹಾಂ, ಅದಕ್ಕೆ ಮತ್ತು ರವಿ ಏನಂತಾನು ನೋಡ್ರಿ, ಅತ್ತೆ ಹಿಂಗೆ ಬಿಟ್ಕೊಂತ ಹೋದ್ರೆ ಅವನು ಹಿಂಗೆ ತೊಂದರೆ ಕೊಟ್ಕೊತಾನೆ ಇರ್ತಾನೆ. ಅದಕ್ಕೆ ಇವತ್ತು ನಾನು ಮದುವೆ ಆಗಿಬಿಡ್ತಾನೆ. ಇನ್ನು ಮುಂದೆ ಯಾವುದೇ ರೀತಿ ತೊಂದ್ರೆನೂ ಆಗದಿರೋಂಗೆ ಮೊದಲು ನಾನು ನೋಡ್ಕೋತಾನೆ ಅಂತ ಅನ್ನಕತ್ತಾರ. ನನಗೆ ಏನು ಮಾಡ್ಬೇಕಂತ ತಿಳಿವಾತು. ಅದಕ್ಕೆ ನೀವು ಬರೋ ಮಟ ನೋಡೋಣ, ನಮ್ಮ ಮನೆಯವ್ರು ಬರಲಿ, ಅವ್ರು ಬರೋ ಮಟ ಯೋಚನೆ ಮಾಡೋಣ. ಅವ್ರು ಬಂದಮೇಲೆ ಹ್ಞೂ ಅಂದ್ರೆ ಮದುವೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು, ಅದಕ್ಕಾಗಿ ಮತ್ತೆ ಕೇಳಿದ್ನಿ ಅವ್ರನ್ನ ಏನು ಮಾಡೋಣ ಅಂತ ಹೇಳಿ. ಅವ್ರ ಅಪ್ಪ ಬರಲಿ, ಅಪ್ಪ ಬಂದಮೇಲೆ ಹಂಗೆ ಮಾಡೋಣ ಬಿ, ಅಪ್ಪ ಹೆಂಗೆ ತಾನು ಕೇಳೋಣ ಅಂತಂದ್ರೆ. ಅದಕ್ಕೆ ನೀವು ಬರೋ ಮಟ ಅಂತ ಕುಂತೇವೆ. ಹೇಳ್ರಿ ನಿಮ್ಮ ಮನಸ್ಸಿನಾಗ ಏನೈತೆ ಅಂತೇಳಿ. ಹ್ಞೂ ಅಂದ್ರೆ ಇವಾಗ ಇಲ್ಲೇ ಮದುವೆ ಮಾಡಿಬಿಡ್ಬೇಕಂತ. ಹೌದು ಅಂಕಲ್, ಅವನು ಇವತ್ತು ಬಂದಂಗ ಮತ್ತೆ ಬರ್ತಾನ, ಮತ್ತೆ ಮದುಗೂ ತೊಂದರೆ ಕೊಡ್ತಾನ. ಹಾಗಾಗಿ ಮದುವಿನ ಜೀವನ ಹಾಳಾಗಬಾರ್ದು ಅಂತಂದ್ರೆ ಆಕಿನ ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೇನಿ. ಅಪ್ಪ ಹೆಂಗೋ ಒಪ್ಕೊಂಡಾರ. ಒಪ್ಕೋಬೇಕಾಗಿರೋದು ಇನ್ನು ಅಮ್ಮ ಒಬ್ಬಕ್ಕೆ. ಅಮ್ಮನ ಅಪ್ಪ ಒಪ್ಪಿಸ್ತೀನಿ, ನಾಳೆ ನೋಡಕ್ಕೆ ಹೋಗೋಣ ಹುಡುಗಿನ ಅಂತ ಹೇಳಿದ್ರು. ಆದ್ರೆ ಇವಾಗ ಇಷ್ಟೆಲ್ಲ ಆಗೈತೆ ಅಂತ ನನಗೆ ಇದನ್ನೆಲ್ಲ ನೋಡಿದ್ರೆ ಇವಾಗ ಸುಮ್ಮನೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಬಿಟ್ರಾಯ್ತು ಅಂತ ಅಂದ್ಕೊಂಡಿನಿ. ನೀವೇನಾದರೂ ಹ್ಞೂ ಅಂದ್ರೆ ನಾನು ಇವಾಗ ತಾಳಿ ಕಟ್ಟಿ ಮೊದಲು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮನೇಲಿ ನಾನು ಒಪ್ಪಿಸ್ತೇನೆ. ಮುಂದೆ ಏನೋ ಬಂದರೂ ಅವಳು ನನ್ನ ಹೆಂಡ್ತಿ, ಅವಳನ್ನ ಹೇಗೆ ನೋಡ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತೇನೆ. ನೀ ಹೇಳೋದು ಕರೆನ ಐದು ಬಿಡಪ್ಪ. ಹಂಗಾಗ್ಲಿ, ಯಾವತ್ತಾದರೂ ನಿಮ್ದು ಆಗೋದಲ್ಲ ಮದುವೆ, ಅದು ಇವಾಗ ಆಗಲಿ, ಅದ್ರಾಗೇನು ನಂದು ಒಪ್ಪಿಗೆ ಐತಿ. ಸರಿ ನೋಡ ಸರೋಜಾ, ಹೋಗಿ ಮಗಳನ್ನ ಸೀರೆ ಉಡ್ಸ್ಕೊಂತ ತಯಾರು ಮಾಡಿ ಕರ್ಕೊಂಡು ಬಾ. ಇವಾಗ ಇಲ್ಲೇ ತಾಳಿ ಕಟ್ಟಿಸ್ಬಿಡೋಣಂತ. ಆದರೂ ಊರ ಮಂದಿ ಮುಂದೆಲ್ಲ ಮದುವೆ ಮಾಡ್ಬೇಕಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ವಿ. ಆದ್ರೆ ಮತ್ತು ಹಿಂಗೆ ಆಗಕತ್ತಿಲ್ಲ ಅಂತೇಳಿ ಮನಸ್ಸಿಗೆ ಬೇಜಾರಾಗತ್ರಿ. ಅಯ್ಯೋ, ಹೇಳಿದ್ನಲ್ಲ ಅತ್ತೆ, ಊರ ಮಂದಿ ಮುಂದೆಲ್ಲ ರಿಸೆಪ್ಷನ್ ಮಾಡೋಣ ಅಂತ ಹೇಳಿ. ಒಂದು ವಾರ ಬಿಟ್ಟು ಊರ ಮಂದಿ ಮುಂದೆಲ್ಲ ಗ್ರ್ಯಾಂಡಾಗಿ ದೊಡ್ಡದಾಗಿ ಒಂದು ರಿಸೆಪ್ಷನ್ನ ಇಟ್ಕೊಳ್ಳೋಣ. ಅರ್ಜೆಂಟಲ್ಲಿ ಹೀಗಾಯಿತು, ಹೇಳೋಕ್ಕಾಗಲಿಲ್ಲ ಅಂತ ಹೇಳಿ ಇವಾಗ ಅಲ್ಲೇ ಒಂದು ತಾಳಿನ ಹಾಕೋಣ. ಓಕೆನಾ? ನೀ ಹೇಳೋದು ಕರೆ ಐತಪ್ಪ. ಮತ್ತು ನನ್ನ ಮಗಳ ಜೀವನ ಈಗ ಒಂದ್ಸರಿ ಹಾಳಾಗೈತಿ, ಮತ್ತು ಹಂಗೆ ಆಗಬಾರ್ದು. ಅದಕ್ಕೆ ನೀನು ಒಳ್ಳೆ ಹುಡುಗದಿ ಅಂತ ನೀನು ನಂಬ್ಕೊಂಡು ನನ್ನ ಮಗಳನ್ನ ನೀನು ಕೊಡಾಕತ್ತವು. ನನ್ನ ಮಗಳನ್ನ ನೀನು ಚಂದಾಗ ನೋಡ್ಕೋಬೇಕಪ್ಪ. ಇರಾಕೆ ಒಬ್ಬಾಕೆ ಮಗಳು ನಮಗೆ. ಹಾಂ, ಸರಿ ಮಾವ. ಆಯ್ತು ರೀ, ನೀವು ಹೇಳಿದಂಗೆ ಆಯಿತು. ಹೋಗಿ ನಾನು ಮೊದಲ ತಯಾರು ಮಾಡಿ ಕರ್ಕೊಂಡು ಬರ್ತೇನೆ. ಇಲ್ಲೇ ನಾವು ನಿಂತ್ಕೊಂಡ ತಾಳಿ ಕಟ್ಟಿಸ್ಬಿಟ್ರಾತು. ಸರಿ, ಹೋಗಿ ಕರ್ಕೊಂಡು ಬಾ. ಮಾವ, ಅವನು ಈಗ ಭಿಕ್ಷುಕಂದ ವೇಷ ಹಾಕೊಂಡ ಬಂದಾನ. ಆದ್ರೆ ಮತ್ತೆ ಯಾವ ವಿಷಯದಲ್ಲಿ ಹೆಂಗೆ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಅತ್ತಿನ ಒಬ್ಬೊಬ್ಬರನ್ನ ಬಿಟ್ಟು ನೀವು ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ಇವಾಗ ನಾನು ಮಧು ಬರಲಿಲ್ಲ ಅಂದಿದ್ರ ಅತ್ತಿಗೆ ಅವನು ಚಾಕು ಚುಚ್ಚೇ ಬಿಡ್ತಿದ್ದ. ಅವನು ಮಧುನೊಬ್ಬರನ್ನೇ ಸಾಯಿಸ್ಬೇಕು ಅಂತ ಏನಿಲ್ಲ. ಅವನಿಗೆ ಅತ್ತೇನೂ ಸಾಯಿಸ್ಬೇಕು, ನಿಮ್ಮನ್ನು ಸಾಯಿಸ್ಬೇಕು ಅಂತಾನೆ ಇದೆ. ಅವನು ಸಾಯಿಸಿದ್ರ ನಿಮ್ಮ ಇಡೀ ಫ್ಯಾಮಿಲಿನ ಸರ್ವನಾಶ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಾನ. ಅದಕ್ಕಾಗಿ ನೀವು ಅತ್ತೇನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲೇ ಹೋದ್ರೂ ಅತ್ತೇನ ಜೊತೆ ಕರ್ಕೊಂಡು ಹೋಗಿ. ಇಲ್ಲ ಅಂದರೆ ನೀವು ಮನೇಲಿರಿ. ನಿಮ್ಗೆ ಏನೇ ಬೇಕಿದ್ರು ನನ್ನ ಕೇಳಿ. ಯಾವುದೇ ರೀತಿ ಮುಜುಗರ ಪಟ್ಕೋಬೇಡಿ. ನಾನು ನಿಮ್ಗೆ ತಂದ್ಕೊಡ್ತೀನಿ. ಇನ್ನು ಮುಂದೆ ನಾನು ನಿಮ್ಮ ಮನೆ ಮಗ ಅಂತ ಅಂದ್ಕೊಳ್ಳಿ. ಸರಿನಾ ಮಾವ? ನಾವು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ವೋ ಏನೋ ಗೊತ್ತಿಲ್ಲಪ್ಪ, ನಿನ್ನಂತ ಹಳೆ ಸಿಗತ್ತ ನಮಗೆ ಈ ಜನ್ಮದಾಗ. ಅದನ್ನು ಅನುಭವಿಸತ್ತವ. ಸರಿಪ್ಪ, ನಿನ್ನಂತ ಹಳೆಯ ಸಿಗತ್ತಾನು. ಹೋಗಿ ನಿನ್ನ ಮಗ ಅಂದೆಲ್ಲ ನಮಗದ ಖುಷಿ ಆಯ್ತು. ವಾವ್, ಈ ಸೀರೆಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಮಧು. ನಿಜವಾಗ್ಲೂ ದಂತದ ಗೊಂಬೆ ಥರ ಕಾಣ್ತಾ ಇದೆಯಾ. ಥ್ಯಾಂಕ್ಸ್ ರವಿ. ಸರಿ ಸರಿ, ಇವಾಗ ರೀ ಆ ಹಾರ ಮತ್ತು ತಾಳಿನ ತೊಗೊಂಡು ಬನ್ನಿ. ಇಲ್ಲೇನ ಮುಂದನ ಅಕ್ಷತೆಗಳು ತೊಗೊಂಬನ್ನಿ. ಹಾಗೆ ನಾವು ಇಲ್ಲೇನ ಅವ್ರಿಗೆ ಮದುವೆ ಮಾಡಿಸಿ ಅಕ್ಕಿ ಕಾಳು ಹೋಗೋದು ಆಶೀರ್ವಾದ ಮಾಡೋಣ. ಸರಿ, ಹಂಗಾಗಲಿ. ಅತ್ತೆ ಮಾವ, ನಿಮ್ಮ ಇಷ್ಟ ತನಕ ನಮ್ಮಿಬ್ಬರದು ಮದುವೆ ಆಗೈತಿ. ಇವಾಗ ನಿಮಗೆ ಖುಷಿ ಆಯ್ತಲ್ಲ. ಆದರೆ ಯಾಕಿಬ್ರು ಬೇಜಾರಾಗದ ರೀ ನಿಮ್ಗೆ? ನಾನು ನಿಮ್ಮ ಮನೆಯೊಳಗೆ ಆಗಿದ್ದು ಖುಷಿ ಇಲ್ಲ? ಅಯ್ಯೋ, ಖುಷಿ ಐತಪ್ಪ, ಖುಷಿ ಐತಿ. ಆದ್ರೆ ಮನಸ್ಸು ತುಂಬಿ ಬಂತು ನಿನ್ನ ಈ ಪ್ರೀತಿ, ನನ್ನ ಮಗಳನ್ನ ನಿನ್ನ ಮದುವೆ ಆಗಿರೋದು ರೀತಿ. ಆದರೂ ನಮ್ಗೆ ಎಷ್ಟು ಖುಷಿ ಕೊಡ್ತು ಗೊತ್ತು. ಆಕೆ ಜೀವನ ಇಷ್ಟೆಲ್ಲ ಆಗೈತೆ ಅನ್ನೋದು ಗೊತ್ತಿದ್ರು ಆಕೆ ನಮ್ಮ ಮದುವೆ ಆಗ್ತಾನಂತ ಆಕೆಗೆ ಜೀವನ ಕೊಟ್ಟಿಲ್ಲ. ಅದಕ್ಕೆ ಖುಷಿಗೆ ಕಣ್ಣೀರು ಬರಾಕತ್ತಾವಪ್ಪ, ಖುಷಿಗೆ ಕಣ್ಣೀರು ಬರಾಕತ್ತಾವು. ಹೌದಪ್ಪ ರವಿ, ಯಾರು ಈಗಿನ ಕಾಲದಾಗ ಇಷ್ಟೆಲ್ಲ ಆಗೈತಂದ್ರೂ ಮದುವೆ ಆಗ್ತಾರೋ? ಅವ್ರ ಜೀವನದಾಗ ಅಷ್ಟೆಲ್ಲ ಆಗಿತ್ತಂದ್ರನ ಅವರು ಮದುವೆ ಆಗಕ್ಕೆ ಒಪ್ಕೋತಾರೆ.
ಆದ್ರೆ ನೀನು ಇಷ್ಟೆಲ್ಲ ತೊಂದರೆ ಐತಿ, ಇಷ್ಟೆಲ್ಲ ಎದುರಿಸಿ ನಿಂದಿಸ್ಬೇಕು ಅನ್ನೋದು ಗೊತ್ತಿದ್ರು ನಮ್ಮ ಮಗಳು ಕೈ ಹಿಡ್ದಿಯಲ್ಲ, ನಮ್ಮ ಮಗಳು ಎಷ್ಟು ಪುಣ್ಯ ಮಾಡಿದಾಳೋ ಏನೋ. ಯಾವ ದೇವರು ನಿನ್ನನ್ನು ನಮ್ಮನೆ ಹಳೆಯನಾಗಿ ಕೊಟ್ಟಾನೋ ಗೊತ್ತಿಲ್ಲ. ಆದ್ರೆ ನೀನು ನಮ್ಮನೆ ಹಳೆಯಾಗಿ ಸಿಕ್ಕಿದ್ದು ನಮಗೆ ಏನು ಹೇಳಬೇಕು, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಅತ್ತೆ ಮಾವ, ಇನ್ನು ಮುಂದೆ ಮದು ಏನಿದ್ರು ನನ್ನ ಜವಾಬ್ದಾರಿ. ಅವಳನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ. ಅವಳನ್ನ ನಾನು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನೀವು ಅಂದ್ಕೊಂಡಿರೋಕ್ಕಿಂತ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ನಾನು ನಿಮಗೆ ಖುಷಿ ಪಡೋ ಥರ ಮಾಡ್ತೀನಿ, ಸರಿನಾ? ಇವಾಗ ನಾನು ಮದುನ ನನ್ನ ಜೊತೆ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಒಪ್ಪಿಗೆ ಇದೆ ತಾನೆ? ಅಯ್ಯೋ, ನಿನ್ನ ಹೆಂಡ್ತಿನ ನಿನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ನಮ್ಮ ಒಪ್ಪಿಗೆ ಯಾಕೆ ಕೇಳಬೇಕಪ್ಪ? ಆರಾಮಾಗಿ ಧಾರಾಳವಾಗಿ ಕರ್ಕೊಂಡು ಹೋಗು. ಯಾಕೆ ಮಗಳೇ, ಯಾಕೆ ಅಳಕತ್ತಿದಿ? ಇಂಥ ಒಳ್ಳೆ ಗಂಡ ಸಿಕ್ಕಿರ್ಬೇಕಾದ್ರೆ ನಿನ್ನ ಕಣ್ಣಾಗ ನೀರು ಬರಬಾರ್ದು. ಹೌದಪ್ಪ, ಇಂಥ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಆದ್ರೆ ನಿಮ್ಮನ್ನ ಬಿಟ್ಟು ಹೋಗ್ಬೇಕಂತೇಳಿ ನನ್ಗೆ ಬಹಳ ನೋವಾಗತೈತಿ. ನೀವು ಹೆಂಗಿರ್ತೀರೋ ಏನೋ ನಾನು ಹೋದ್ಮೇಲತ್ತ ನನಗೆ ಮನಸ್ಸಿಗೆ ತುಂಬಾ ನೋವಾಗತೈತಿ ಅಪ್ಪ, ತುಂಬ ನೋವಾಗತೈತಿ. ನಿಮ್ಮನ್ನ ಬಿಟ್ಟು ಹೋಗೋಕೆ ನನಗೆ ಮನಸ್ಸೇ ಇಲ್ಲ. ಅಯ್ಯೋ ಹುಚ್ಚಿ, ಯಾರ ಕಣ್ಣೀರು ಹಾಕ್ತಾರೇನು? ಹಾಂ, ನೋಡು, ಕಣ್ಣೀರು ಹಾಕ್ಬೇಡ. ನಿನಗೆ ಒಳ್ಳೆ ಗಂಡ ಸಿಕ್ಕಾನ, ಅವನ ಜೊತೆ ಚಂದಾಗ ಜೀವನ ಮಾಡು ಮಗಳ. ಹಾಂ, ಅವನ ಜೊತೆ ಚಂದಾಗ ಜೀವನ ಮಾಡು. ಇಂಥ ಜೀವನ ಬೇಕಂದ್ರೂ ಸಿಗಂಗಿಲ್ಲ ನಿನಗೆ. ಆ ದೇವ್ರು ನಿನಗೆ ಇನ್ನೊಂದು ಅವಕಾಶ ಕೊಟ್ಟಾನ. ಇದನ್ನು ನೀನು ಅವ್ರ ಅತ್ತೆ, ಅಕಸ್ಮಾತ್ ನಿಮ್ಮ ಅತ್ತೆ ಏನರ ಮದುವೆ ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರು ನಿನಗೆ ಎಷ್ಟೇ ತೊಂದರೆ ಕೊಟ್ರು ನೀನು ಯಾವಾಗಲೂ ನಕ್ಕೊಂತನ ಮಾತಾಡು. ಹಾಂ, ಯಾವಾಗ್ಲೂ ನಕ್ಕೊಂತಾನೆ ಇರು. ಅವ್ರೇನ ಅಂದ್ರೂ ನೀನು ವಾಪಸ್ ಯಾವಾಗೂ ಮಾತಾಡಬೇಡ, ಸರಿನಾ ಮಗಳ? ದೊಡ್ಡವರು ಸಿಟ್ನ್ಯಾಗ ಒಂದೆರಡು ಮಾತು ಮಾತಾಡ್ತಾರ. ಯಾಕಂದ್ರೆ ಈಗ ಕೇಳ್ದ ಮದುವೆ ಆಗಿರೋದಕ್ಕೆ ಅವ್ರಿಗೂ ಕೂಡ ಬ್ಯಾಸರ ಇರ್ತೈತಿ. ಅಂದಮೇಲೆ ಅವ್ರು ಅಂದ್ರೂ ನೀವು ಅನಿಸ್ಕೊಂಡ ಸುಮ್ಮನೆ ಇರ್ರಿ, ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಹಾಂ, ಸರಿ ಅಮ್ಮ, ನೀನು ಹೆಂಗೆ ಹೇಳ್ತೀನಿ ನಾನು ಹಾಗೆ ಕೇಳ್ತೀನಿ. ಆದ್ರೆ ನೀವು ಆರಾಮಾಗಿರ್ಬೇಕು, ನೀವು ಹುಷಾರಾಗಿರ್ಬೇಕು. ನಿಮ್ಮ ಸಲುವಾಗಿ ನಾನು ಈ ಮದುವೆ ಆಗಿ ಹೋಗ್ತಾ ಇದ್ದೀನಿ. ಆದ್ರೆ ನೀವು ಆರಾಮಾಗಿರ್ಬೇಕು. ನಾನು ಅವಾಗ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಬರಬೇಕು ಅವಾಗ. ಹ್ಞೂ. ಅಯ್ಯೋ ಮಧು, ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಿ? ನಾನು ಇನ್ನ 2 ದಿನಕ್ಕೊಂದ್ಸರಿ ಇಲ್ಲ ಅಂದ್ರೂ 1 ವಾರದಾಗ ಒಂದ್ಸರಿ ಆದ್ರೂ ಕರ್ಕೊಂಡು ಬರ್ತೀನಿ, ಸರಿನಾ? ಇಂಥ ದೇವ್ರಂತ ಗಂಡ ಸಿಕ್ಕನು. ಪುಣ್ಯ ಮಾಡಿವ, ನೀನು ಪುಣ್ಯ ಮಾಡಿದಿ ನೋಡು. ಅಳಕ್ಕೆ ಹೋಗ್ಬೇಡ. ನೋಡು ಅವ್ರು ಹೆಂಗೆ ಹೇಳ್ತಾರೆ ನಿನಗೆ. ನೀನು ಇದನ್ನ ಮಾಡ್ತಿದ್ರು ನಾನು ಕರ್ಕೊಂಬರ್ತೇನೆ, 2 ದಿನಕ್ಕಾಗಲಿಲ್ಲ ಅಂದ್ರು ವಾರದಾಗ ಒಂದ್ಸರಿ ಕರ್ಕೊಂಬರ್ತೇನೆ ಅನ್ನತ್ತಾರ. ಹಿಂಗೆ ಯಾರು ಹೇಳ್ತಾರೆ? ಯಾವ ಗಂಡು ಹೇಳ್ತಾನೆ ಹೇಳಿ ನೋಡುನು. ಸರಿ ಮಗಳ, ನೀವಿನ್ನ ಹೊತ್ತು ಹಾಕತಿ ಹೋಗಿ ಬರ್ರಿ. ನೋಡು, ಹೊತ್ತು ಮುಳುಗಿದ ಮೇಲೆ ಹೋಗಬಾರ್ದು. ಮದುವೆ ಆದ ಮಗಳ ಸಂಜೆ ಹೊತ್ತು ಮುಳುಗು ಒಳಗಾಗೆ ಮನೆ ಒಳಗೆ ಸೇರ್ಬೇಕು. ನೀನು ಇವತ್ತ ಶುಕ್ರವಾರ ಐತಿ, ಮನೆ ಸಸಿ ಮಹಾಲಕ್ಷ್ಮಿ ಮನೆ ಬಂದಂಗಿರ್ತತಿ. ಅವರು ಬ್ಯಾಡ ಅಂದ ಒಳಗೆ ತುಂಬಿಸ್ಕೊತಾರ. ನೀನು ಹೋಗ್ಬಾ. ನೀವೇನೇ ಯೋಚನೆ ಮಾಡಬೇಡಿ ಅಮ್ಮ. ಅಪ್ಪ ಅಮ್ಮ ಕೋಪ ಮಾಡ್ಕೋಬಹುದು, ಯಾಕಂದ್ರೆ ಹೇಳ್ದ ಮದುವೆ ಆದ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಮನಸ್ಸಿಗೆ ನೋವು ಆಗ್ತತಿ. ಆದ್ರೆ ಅವರು ಒಳ್ಳೆಯವರು. ಅವರು ನನ್ನ ಹೆಂಡತಿನ ಒಳಗೆ ಕರ್ಕೋತಾರ. ನನಗೆ ನಂಬಿಕೆ ಐತಿ. ಯಾಕಂತಂದ್ರೆ ಅವ್ರು ನನ್ನ ಎಷ್ಟು ಇಷ್ಟಪಡ್ತಾರೋ ಹಂಗೆ ಮೊದಲನೇ ಇಷ್ಟಪಡೋ ಥರ ನಾನು ಮಾಡ್ತೀನಿ. ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ, ನೀವೇನು ಗಾಬರಿ ಪಡೋದಕ್ಕೂ ಹೋಗ್ಬೇಡಿ. ನೀವು ಆರಾಮಾಗಿ ನೆಮ್ಮದಿಯಾಗಿರಿ, ನನಗಷ್ಟೇ ಸಾಕು. ಸರಿ ಅತ್ತೆ, ಸರಿ ಮಾವ, ನಾವಿನ್ನು ಬರ್ತೀವಿ. ಮಧು, ನಡಿ ಹೋಗೋಣವಾ? ಅಲ್ಲ, ಆಕಿ ಬ್ಯಾಗ, ಅರ್ಬಿ ಬ್ಯಾಗ ತೊಗೊಂಡು ಬರ್ಲಪ್ಪ ನಾನು. ಸರಿ ಅತ್ತೆ, ಕೊಡಿ, ತೊಗೊಂಡು ಹೋಗ್ತೀನಿ. ಇಲ್ಲಾಂದ್ರೆ ನಾ ತೊಗೊಂಬರ್ತೇನೆ, ತಗೋಪ್ಪ. ನೀವು ಹೋಗಿರಿ, ನಾನು ಹಿಂದಿಂದ ತೊಗೊಂಡು ಬರ್ತೇನೆ. ಅಯ್ಯೋ ಬೇಡ ಮಾವ, ನಿಮ್ಗೆ ಯಾಕೆ ತೊಂದರೆ? ನೀವು ಅತ್ತೆನ ಬಿಟ್ಟು ಎಲ್ಲೂ ಹೋಗ್ಬೇಡಿ ಅಂತ ಹೇಳಿದೆ ತಾನೆ, ನಾನೇ ಹೋಗ್ತೀನಿ. ಕೊಡಿ. ಸರಿ, ನಾವಿನ್ನು ಹೋಗಿ ಬರ್ತೀವಿ. ಅಪ್ಪ, ಅಮ್ಮ, ನಾನು ಹೋಗಿ ಬರ್ತೀನಿ ಅಮ್ಮ, ನಾನು ಹೋಗಿ ಬರ್ತೀನಿ ಅಪ್ಪ. ಅಯ್ಯೋ ಹುಚ್ಚಿ, ಅಳಬೇಡ ಅಂದ್ರೆ ಅಳ್ತಿದೆಯಲ್ಲ, ಹೋಗಿ ಬಾ. ರವಿ, ನನಗೆ ತುಂಬ ಭಯ ಆಗ್ತಾ ಇದೆ. ಅತ್ತೆ ಮಾವ ಏನಂತಾರೋ ಅಂತ ನನಗೆ ತುಂಬ ಭಯ ಆಗ್ತಾ ಇದೆ. ಮೊದಲೇ ನಿಮ್ಮಮ್ಮನಿಗೆ ನನ್ನ ಕಂಡ್ರೇ ಇಷ್ಟ ಇಲ್ಲ, ಅಂಥದ್ರಲ್ಲಿ ನೀವು ತಾಳಿ ಕಟ್ಟು ನನ್ನ ಮನೆ ಕರ್ಕೊಂಡು ಬಂದಿದ್ದೀರಾ. ಅವರು ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು? ಏನೂ ಯೋಚನೆ ಮಾಡಬೇಡ. ಅಕಸ್ಮಾತ್ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಾನಿನ್ನ ಕರ್ಕೊಂಡು ಬೇರೆ ಮನೆಗೆ ಹೋಗ್ತೀನಿ, ಸರಿನಾ? ಆದರೆ ನಿನ್ನ ಕೈ ಮಾತ್ರ ನಾನು ಬಿಡಲ್ಲ. ಅಮ್ಮ, ಅಪ್ಪ, ಅಪ್ಪ. ಅಯ್ಯೋ, ಅಪ್ಪ ಅಮ್ಮ ಎಲ್ಲೋದ್ರು? ಕಾಣಿಸ್ತಾ ಇಲ್ಲ. ತಂಗಿನೂ ಕಾಣಿಸ್ತಾ ಇಲ್ಲ. ಚಿನ್ನು, ಅಣ್ಣ, ನೀನು ಮದುವೆ ಆದ್ಯಾ? ಅಪ್ಪ ಅಮ್ಮಂಗೆ ಯಾರಿಗೂ ಹೇಳ್ದ ನೀನು ಮದುವೆ ಆದಿ? ಅಯ್ಯೋ, ಇದೇನಾದ್ರೂ ಅಮ್ಮಂಗೆ ಗೊತ್ತಾದ್ರೆ ಅಮ್ಮ ಸುಮ್ಮನೆ ಇರ್ತಾಳೇನು? ಅಮ್ಮನ ಸುಮ್ಮನೆ ಇರಂಗೇ ಇಲ್ಲ, ಚಾಮುಂಡಿ ಆಗ್ತಾಳ. ಅಮ್ಮ ಹೊರಗೆ ಹೋಗ್ಯಾಳ, ಅಪ್ಪ ಅಮ್ಮ ದೇವಸ್ಥಾನಕ್ಕಂತ ಹೋಗಿದ್ದಾರೆ. ಹೌದನ?
ಸರಿ ಮಧು ಅವ್ರು ಬರೋವರೆಗೂ ಇಲ್ಲೇ ಕುಂದ್ರು ಬಾ, ಬಂದ ಮೇಲೆ ಮಾತಾಡಿದ್ರಾತ. ಅಲ್ಲಿವರೆಗೂ ಈ ಹೂವನ್ನೆಲ್ಲ ತೆಗೆದ್ಬಿಡೋಣ. ಹ್ಞೂ ಸರಿ, ನೀವು ಹೆಂಗೆ ಹೇಳ್ತೀರಾ ಹಾಗೆ ಆಗಲಿ. ಇವಳು ನಿಮ್ಮ ತಂಗಿನಾ? ಹಾಯ್ ಹಾಯ್ ಅದಕ್ಕೆ. ಆದ್ರೆ ನಮ್ಮಮ್ಮ ಬಂದಮೇಲೆ ನಮ್ಮಮ್ಮ ಹೆಂಗೆ ಹೇಳ್ತಾಳೋ ನಾನು ಹಾಗೆ ಕೇಳೋದು. ಅವು ತುಡ್ಗಿಲೆ ಮಾತ್ರ ನಾನು ನಿಮ್ಮ ಜೊತೆ ಮಾತಾಡೋದು. ಅಮ್ಮನ ಮಾತು ಮೀರಂತೂ ನಾನು ನಿಮ್ಮ ಜೊತೆ ಮಾತಾಡಲ್ಲ, ಓಕೆನಾ? ಸರಿ ಸರಿ. ಈ ಹೂ ಎಲ್ಲ, ಈ ಹೂನ ಎಲ್ಲಿ ಬಿಸಾಕಬೇಕು? ನೀವು ತೆಗೆದುಕೊಡಿ, ನಾನು ಬಿಸಾಕಿ ಬರ್ತೀನಿ. ಸರಿ ತಗೋ. ಬಿಸಾಕಿ ಬರ್ತೀನಿ ಅಣ್ಣ. ಸರಿ ಮಧು, ನೀವು ಬಾ, ಕೂತ್ಕೋ ಬಾ. ರವಿ, ನನಗೆ ತುಂಬ ಭಯ ಆಗ್ತಾ ಇದೆ. ನನಗೆ ಮನಸ್ಸಲ್ಲಿ ಫುಲ್ ತಳಮಳ ಆಗ್ತಾ ಇದೆ. ಏನಂತಾರ ಏನೋ ಅಂತ ತುಂಬ ಗಾಬರಿ ಆಗ್ತಾ ಇದೆ ರವಿ. ನೋಡು, ಯಾಕೆ ಇಷ್ಟೊಂದು ಗಾಬರಿ ಪಡ್ಕೋತೀಯ? ಇವಾಗ ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ. ನಾನು ನಿನ್ನ ಜೊತೆಗಿರ್ಬೇಕಾದ್ರೆ ನೀನು ಧೈರ್ಯವಾಗಿರಬೇಕು. ಅಂಥದ್ರಲ್ಲಿ ನೀನು ಈಗ ಭಯ ಪಡ್ಕೊಂಡು ಕೂತ್ರೆ ಹೇಗೆ ಹೇಳು? ಆದರೂ ನಿಮ್ಮಮ್ಮ ಬಂದಮೇಲೆ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ ನನಗೆ, ಗೊತ್ತಾ? ಅವ್ರು ಬಂದಾಗ ನೋಡೋಣ, ಬಾ ಕೂತ್ಕೋ ಬಾ.